ಸಿನಿಮಾ ಅಂದರೆ ಕನಸು. ಪ್ರತಿಯೊಬ್ಬ ಉದಯೋನ್ಮುಖ ಪ್ರತಿಭೆಗಳಿಗೆ ಬೆಳಕನ್ನು ಚೆಲ್ಲುತ್ತಾ ಮಿಂಚು ಹರಿಸಿ ಕಣ್ಣೆದುರೇ ಮಾಯಾ ಜಗತ್ತನ್ನು ಸೃಷ್ಟಿಸೋ ಕತ್ತಲೆ ಬೆಳಕಿನಾಟವೇ ಈ ಸಿನಿಮಾ. ಇಂಥದ್ದೊಂದು ಕನಸಿನ ಲೋಕವನ್ನು ಸೃಷ್ಟಿಸಿದವರು ಲೂಮಿಯರ್ಸ್ ಬ್ರದರ್ಸ್. ಇವರಿಂದ ಸೃಷ್ಟಿಯಾದ ಈ ಸಿನಿಮಾ ಜಗತ್ತು ಇಂದು ವಿಶ್ವದ ಎಲ್ಲ ದೇಶಗಳನ್ನು ವೈರಸ್ನ ಹಾಗೆ ವ್ಯಾಪಿಸಿಕೊಂಡಿದೆ. ಇವತ್ತು ಜಗತ್ತಿನ ಎಲ್ಲ ದೇಶಗಳಿಗಿಂತ ಹೆಚ್ಚಿನ ಸಿನಿಮಾ ಕ್ರೇಜ್ ಭಾರತದಲ್ಲಿದೆ. ಪ್ರಸ್ತುತ ಸಿನಿಮಾ ರೆವಲ್ಯೂಷನ್ ಯುಗದಲ್ಲಿ ಸಿನಿಮಾ ನೋಡುತ್ತಿದ್ದರೆ ತಾಂತ್ರಿಕವಾಗಿ ಗ್ರಾಫಿಕ್ಸ್, TI, CG ಇತ್ಯಾದಿಗಳ ಮೂಲಕ ದಿನದಿಂದ ದಿನಕ್ಕೆ ಸಿನಿಮಾ ಮೇಕಿಂಗ್ ಅಪ್ಗ್ರೇಡ್ ಆಗುತ್ತಲೇ ಇದೆ. ಪ್ರಸ್ತುತ ಸಿನಿಮಾ ರಂಗ ಎರಡು ದಾರಿಯಾಗಿ ರೂಪುಗೊಂಡಿದೆ. ಒಂದು, ದೊಡ್ಡ ಸ್ಟಾರ್ಗಳ ಮೇಲೆ ನೂರಾರು ಕೋಟಿ ಸುರಿದು ನಿರ್ಮಿಸುತ್ತಿರುವ ಹೈ ಬಜೆಟ್ ಚಿತ್ರಗಳಾದರೆ, ಮತ್ತೊಂದೆಡೆ ನಿರ್ದೇಶಕನೊಬ್ಬನ ಕ್ರಿಯೇಟಿವಿಟಿಯನ್ನೇ ಬಂಡವಾಳವನ್ನಾಗಿಟ್ಟುಕೊಂಡು ಅತ್ಯಂತ ಲೋ ಬಜೆಟ್ನಲ್ಲಿ ಹೊಸ ಕಲಾವಿದರೊಂದಿಗೆ ತಯಾರಾಗುತ್ತಿರುವ ಚಿತ್ರಗಳು. ಈ ಲೋ ಬಜೆಟ್ ಚಿತ್ರಗಳು ಹೇಳಬೇಕೆಂದರೆ ಒಂದು ರೀತಿಯಲ್ಲಿ ಶಾರ್ಟ್ ಮೂವೀಸ್ಗಳಿಂದ ಪ್ರಭಾವಿತವಾಗಿತ್ತು. ನಮ್ಮೂರು ಮಂಡ್ಯ ತಾವಿರೋ ಕುರಿಕೆಂಪಗೌಡ ದೊಡ್ಡಿ ಈ ಸಂತಲ್ಲಿ ಕಳೆದೋಗಿ 3 ವರ್ಷ ಆಯ್ತು. ನಮ್ ಸಂಕ್ರಮಣ ಟಾಕೀಸ್ ಅದೇ, ಅಲ್ಲಿ ನಾನು ಬ್ಯಾಟ್ರಿ ಬಿಡ್ತೀನಿ. ಲೈಫ್ ಸಖತ್ತಾಗದೆ, ಆದ್ರೆ ರಾತ್ರಿ ಹೊತ್ತು ನಿದ್ದೆ ಒಂದ್ ಬರುದಿಲ್ಲ. ಹೀಗಾಗಿ ಕಿರು ಚಿತ್ರಗಳು ಭಾವಿ ಯುವ ನಿರ್ದೇಶಕರಿಗೆ ತುಂಬಾ ಅಮೂಲ್ಯವಾದವುಗಳು. ಶಾರ್ಟ್ ಮೂವೀಸ್ 2 ಗಂಟೆಯ ಹೈ ಬಜೆಟ್ ಸಿನಿಮಾಗಳು ಹೇಳುವ ವಿಷಯವನ್ನು ಕೇವಲ 5 ರಿಂದ 10 ನಿಮಿಷಗಳಲ್ಲಿ ಇನ್ನೂ ಶಾರ್ಟ್ ಅಂಡ್ ಸ್ವೀಟ್ ಆಗಿ ತೆರೆಯ ಮೇಲೆ ಹೇಳುವ ನ್ಯೂ ಟ್ರೆಂಡ್ ಅನ್ನೇ ನಾವು ಶಾರ್ಟ್ ಮೂವೀಸ್ ಎನ್ನಬಹುದು. ಬೆಂಗಳೂರಲ್ಲಿ ಅಪರಿಚಿತನ ಮಾತಾಡ್ಸ್ಬೇಡಿ, ಹುಷಾರು ಹುಷಾರು ಅಂತಾರೆ. ಒಂದೇ ಒಂದ್ಸಲ ಮಾತಾಡ್ಸ್ ನೋಡಿ, ಯಾರಿಗ್ ಗೊತ್ತು? ನಿಮ್ಗೊಬ್ರು ವೆಂಕಿ, ಒಬ್ಳು ರಾಣಿ, ಒಬ್ರು ಫ್ರೆಂಡ್ ಸಿಗ್ಬಹುದು. ಶಾರ್ಟ್ ಫಿಲ್ಮ್ ಶುರುವಾಗಿದ್ದು ಯಾವಾಗ ಅನ್ನೋದಕ್ಕೆ ಇವತ್ತೇ ಅನ್ನುವಂಥ ನಿರ್ದಿಷ್ಟ ದಾಖಲೆಗಳು ಸಿಗೋದಿಲ್ಲ. ಆದರೆ ಶಾರ್ಟ್ ಫಿಲ್ಮ್ ಮಾಡಿ ದೊಡ್ಡ ಹೆಸರು ಮಾಡಿದವರ ದೊಡ್ಡ ಲಿಸ್ಟೇ ಸಿಗುತ್ತೆ. ಹಾಗೆ ಹೆಸರು ಮಾಡಿದ ಅಮೆರಿಕದ ಒಬ್ಬ ಯುವಕನ ಬಯೋಗ್ರಫಿ ನಿಜಕ್ಕೂ ಇಂಟ್ರೆಸ್ಟಿಂಗ್. ಆತ ಮತ್ಯಾರೂ ಅಲ್ಲ, ಜುರಾಸಿಕ್ ಪಾರ್ಕ್ನಂಥ ಅದ್ಭುತ ಚಿತ್ರಗಳ ಸೃಷ್ಟಿಕರ್ತ ಸ್ಟೀವನ್ ಸ್ಪೀಲ್ಬರ್ಗ್. ಸ್ಟೀವನ್ ರ ಹುಟ್ಟುಹಬ್ಬದ ಸವಿನೆನಪಿಗೆ ತಂದೆ ಒಂದು ಪುಟ್ಟ ವಿಡಿಯೋ ಕ್ಯಾಮ್ರಾವನ್ನ ಕೊಡ್ತಾರೆ. ಅದು ಅವರ ಸಿನಿಮಾ ಕನಸುಗಳಿಗೆ ಸಾಕಾರ ರೂಪ ಕೊಡಲು ಪ್ರಪ್ರಥಮ ವೇದಿಕೆಯನ್ನು ಕಲ್ಪಿಸುತ್ತೆ. ಆ ವಿಡಿಯೋ ಕ್ಯಾಮೆರಾದಿಂದ ಪುಟ್ಟ ಪುಟ್ಟ ದೃಶ್ಯಗಳನ್ನು ಸೆರೆಹಿಡಿಯುತ್ತಾ ಕಿರು ಚಿತ್ರಗಳನ್ನು ತಯಾರಿಸಿದ ಸ್ಟೀವನ್ ಕಡೆಗೆ ಹಾಲಿವುಡ್ ಬಾಕ್ಸ್ ಆಫೀಸ್ ದಾಖಲೆಗಳನ್ನು ಮುರಿದು ಪ್ರಪಂಚದ ಟಾಪ್ ನಿರ್ದೇಶಕರಾಗಿ ಬೆಳೆದು ನಿಲ್ತಾರೆ. ಇಂತಹ ಅದ್ಭುತ ನಿರ್ದೇಶಕನು ಸಹ ಶಾರ್ಟ್ ಮೂವಿಗಳಿಂದ ತನ್ನ ವೃತ್ತಿ ಜೀವನ ಆರಂಭಿಸಿ ಅದರಿಂದ ಪ್ರಭಾವಿತನಾಗಿದ್ದು ನಮಗೆ ಶಾರ್ಟ್ ಮೂವಿಗಳ ಮಹತ್ವವನ್ನು ತಿಳಿಸುತ್ತೆ. ಶಾರ್ಟ್ ಮೂವಿಯಿಂದ ಆರಂಭಿಸಿ ಸಿನಿ ಜಗತ್ತಿನಲ್ಲಿ ದಾಪುಗಾಲಿಟ್ಟ ಸಾಕಷ್ಟು ನಿರ್ದೇಶಕರು ನಮ್ಮ ದೇಶದಲ್ಲೂ ಇದ್ದಾರೆ. ತಮಿಳಿನ ಸಕ್ಸಸ್ಫುಲ್ ಫಿಲ್ಮ್ ಪಸಂಗ ಚಿತ್ರದ ನಿರ್ದೇಶಕ ಪಾಂಡಿರಾಜನ್ ಈ ಸಿನಿಮಾವನ್ನು ಆರಂಭಿಸುವ ಮುನ್ನ ಖಾಸಗಿ ಟಿವಿ ಚಾನೆಲ್ ಒಂದರ ಕಿರುಚಿತ್ರ ಸ್ಪರ್ಧೆಯಲ್ಲಿ ತನ್ನ ಶಾರ್ಟ್ ಮೂವಿಯನ್ನು ಪ್ರದರ್ಶಿಸುತ್ತಾರೆ. ಅಲ್ಲಿ ಬೆಳಕು ಕಂಡ ಅವರ ಶಾರ್ಟ್ ಫಿಲ್ಮ್ ಅವರ ಬದುಕಿಗೆ ದೊಡ್ಡ ತಿರುವು ನೀಡಿತು. ಮೊದಲ ಚಿತ್ರದಲ್ಲೇ ಕ್ರಿಯಾಶೀಲ ನಿರ್ದೇಶಕ ಅನ್ನೋ ಅವಾರ್ಡ್ ಕೂಡ ಸಿಕ್ತು. ಹೀಗೆ ಅನೇಕ ನಿರ್ದೇಶಕರು ಸಿನಿಮಾ ನಿರ್ಮಿಸಲು ಶಾರ್ಟ್ ಮೂವಿಗಳ ಮಾರ್ಗವನ್ನು ಸೃಷ್ಟಿಸಿಕೊಂಡಿದ್ದಾರೆ. ಕಾರಣ ಸಿನಿಮಾ ಮೇಕಿಂಗ್, ಸಿನಿಮಾ ವ್ಯಾಕರಣ, ಭಾಷೆ, ಸ್ಕ್ರಿಪ್ಟ್ ರೈಟಿಂಗ್, ಶಾರ್ಟ್ ಡಿವೈಡ್, ಪ್ರೆಸೆಂಟೇಷನ್ ಮತ್ತು ಫೈನಲ್ ಜಡ್ಜ್ಮೆಂಟ್ ಇವೆಲ್ಲವೂ ಪೂರ್ಣ ಪ್ರಮಾಣದಲ್ಲಿ ದೊರೆತು ಸಿನಿಮಾ ಕಲಿಕೆಗೆ ಪೂರ್ಣ ಅವಕಾಶ ಕಲ್ಪಿಸುತ್ತದೆ. ಹಾಗಾಗಿನೇ ಇವತ್ತಿನ ದಿನ ಅನೇಕ ಯುವ ಪ್ರತಿಭೆಗಳು ಶಾರ್ಟ್ ಮೂವಿಗಳನ್ನು ತಯಾರು ಮಾಡುವಲ್ಲಿ ಹೆಚ್ಚಿನ ಆಸಕ್ತಿ ತೋರುತ್ತಾರೆ. ಚಿತ್ರ ನಿರ್ದೇಶಕರಾಗಲು ಅವಕಾಶಗಳನ್ನು ಹರಸಿ ಹೋಗ್ತಾರೆ. ಆದರೆ ಹೆಚ್ಚಿನ ಸಲ ತಯಾರಿಸಿದ ಚಿತ್ರವನ್ನು ಜಗತ್ತಿನೆದುರು ತೋರಿಸೋಕೆ ವೇದಿಕೆನೇ ಸಿಗೋದಿಲ್ಲ. ಶ್ರಮಪಟ್ಟು ತಯಾರಿಸಿದ ಚಿತ್ರ ವೆಬ್ಸೈಟ್ಗಳಿಗೆ, ಗೆಳೆಯರ ಬಳಗಕ್ಕೆ ಮಾತ್ರ ಸೀಮಿತವಾಗಿ ಉಳಿದು ಬಿಡುತ್ತೆ. ಆದರೆ ಈ ಬಾರಿಯಂತ ಅವಕಾಶಗಳನ್ನು ಅರಸುತ್ತಿರುವ ಯುವ ಉದಯೋನ್ಮುಖ ಪ್ರತಿಭೆಗಳಿಗೆ ಅಪರೂಪದ ವೇದಿಕೆಯೊಂದು ಸಜ್ಜಾಗ್ತಿದೆ. ಅವರ ಕನಸುಗಳಿಗೆ ಕನ್ನಡಿಯಾಗಿ ಹೊಸ ಪ್ರತಿಭೆಗಳ ಶೋಧನೆಯತ್ತ ಹೆಜ್ಜೆ ಇಟ್ಟಿದೆ ನಿಮಿಷ ಮೀಡಿಯಾ ಅಂಡ್ ಕನಸು ನನಸು ಕ್ರಿಯೇಷನ್ಸ್. ಇದರೊಂದಿಗೆ ನಮ್ಮ ಜೊತೆ ಕೈ ಜೋಡಿಸಿದೆ ಕನ್ನಡಿಗರ ಹೆಮ್ಮೆಯ ವಾಹಿನಿ ಸಂಭ್ರಮ ಟಿವಿ.
ಇಂಥ ಒಂದು ಅರ್ಥಪೂರ್ಣ ವೇದಿಕೆಯಲ್ಲಿ ಕನ್ನಡ ಚಿತ್ರರಂಗದ ಹೆಸರಾಂತ ನಿರ್ದೇಶಕರು ಮತ್ತು ನಟರು ನಮ್ಮ ಜೊತೆಯಲ್ಲಿರ್ತಾರೆ. ಇವರು ಕಾರ್ಯಕ್ರಮದ ಜ್ಯೂರಿ ಜವಾಬ್ದಾರಿಯನ್ನು ನಿರ್ವಹಿಸುವುದರ ಮೂಲಕ ಯುವ ಚೇತನಗಳಿಗೆ ಸ್ಫೂರ್ತಿಯಾಗಲಿದ್ದಾರೆ. ಪ್ರತಿಯೊಬ್ಬ ಸ್ಟಾರ್ನ ಹಿಂದೆ ಒಬ್ಬ ಸ್ಟಾರ್ ಮೇಕರ್ ಇರ್ತಾನೆ. ನೀವೇ ಡೈರೆಕ್ಟರ್, ನೀವೇ ಕ್ರಿಯೇಟರ್, ನೀವೇ ಸ್ಟಾರ್ ಮೇಕರ್. ನಿಮ್ಮೊಳಗಿನ ಕ್ರಿಯೇಟಿವಿಟಿ ಇತಿಹಾಸವನ್ನೇ ಸೃಷ್ಟಿಸುತ್ತೆ.